ಹೆಲೋ ಗೆಳೆಯರೆ, ನಿಮಗೆಲ್ಲರಿಗೂ ನಮ್ಮ A1 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿಯವರೆಗೂ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಗಂಟೆಯನ್ನು ಬಾರಿಸಿ. ಇಂದಿನ ವಿಷಯ: ದಾವಣಗೆರೆ ನಗರದ KR ರಸ್ತೆಯಲ್ಲಿರುವ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜಿನಲ್ಲಿ SSLC ವಿದ್ಯಾರ್ಥಿನಿಯರಿಗೆ ಮನಸ್ಸು ಅರಳಿಸುವ ಕಾರ್ಯಕ್ರಮವನ್ನು ಹಾಗೂ SSLC ವಿದ್ಯಾಭ್ಯಾಸದ ನಂತರ ಮುಂದೇನು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ಮಾಡಿದರೂ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ದಾವಣಗೆರೆ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾದ ಶೇರ್ ಅಲಿ ಸರ್ ಹಾಗೂ ಡಾಕ್ಟರ್ ಸಂಪತ್ ಕುಮಾರ್ ಉಪನ್ಯಾಸಕರು, ಶಂಶುದ್ದೀನ್ ಉಪನ್ಯಾಸಕರು, ದಾವಣಗೆರೆ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾದ ಶಾಕಿರ್ ಅಲಿ ಸರ್ ಹಾಗೂ ಮುಂತಾದ ಗಣ್ಯ ವ್ಯಕ್ತಿಗಳು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಮಾಜಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಆರ್ ಸುರೇಶ್ ಸರ್ ವಹಿಸಿಕೊಂಡಿದ್ದರು. ಈ ಒಂದು ಸುಂದರ ಕಾರ್ಯಕ್ರಮದ ಮುಖ್ಯ ಬಿಂದುಗಳಾಗಿ ದಾವಣಗೆರೆ ನಗರದ ವಿವಿಧ ಶಾಲೆಯ SSLC ವಿದ್ಯಾರ್ಥಿನಿಯರು ಹಾಗೂ ಅವರ ಸಹ ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬನ್ನಿ ವೀಕ್ಷಿಸೋಣ. ಮತ್ತು ಈ ಕಾರ್ಯಕ್ರಮದ ಕೇಂದ್ರದಿಂದ ಇರತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರು ಮತ್ತು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ಮಿತ್ರರಿಗೂ ಹಾಗೂ ಕಾಲೇಜಿನ ಹೈಸ್ಕೂಲ್ ವಿಭಾಗದ ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಮುಖ್ಯ ಶಿಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು ತಿಳಿಸುತ್ತಾ, ಈ ಕಾರ್ಯಕ್ರಮವನ್ನು ನಾವು ಯಾಕೆ ಪ್ರಾರಂಭ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ 4 ಮಾತುಗಳಲ್ಲಿ ಹೇಳಿ ಮುಗಿಸ್ತಾ ಇದ್ದೀವಿ. ಯಾಕಂದ್ರೆ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ಹೇಳಿ ಜಾಸ್ತಿ ಮಾತಾಡ್ತಾ ಹೋದ್ರೆ ವಾಟ್ ಈಸ್ ದ ಇಂಟೆನ್ಷನ್ ಬಿಯಾಂಡ್ ದಿಸ್ ಪ್ರೋಗ್ರಾಮ್ ಅದು ನೆರವೇರಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಕೆಲವು ವಿಚಾರಗಳನ್ನು ಮುಂದೆ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. 2019ರಲ್ಲಿ ಕಾಲೇಜಿಗೆ ನಾನು ಬಂದಾಗ, ನನಗಿಂತ ಮುಂಚೆ ಪ್ರಾಚಾರ್ಯರು 1 ತಿಂಗಳ ಮುಂಚೆ ಕಾಲೇಜಿಗೆ ಬಂದಾಗ ಈ ಕಾಲೇಜು ಒಂದು ದುರ್ವ್ಯವಸ್ಥೆಯಲ್ಲಿ ಇತ್ತು, ಬಹಳ ಕೆಟ್ಟ ಸ್ಥಿತಿಯಲ್ಲಿ ಇತ್ತು. ನಮ್ಮ ಅದೃಷ್ಟನ ದುರಾದೃಷ್ಟನ ಅದೇ ವರ್ಷ ಕೋವಿಡ್ ಬಂತು, ಭಾರತ ದೇಶಕ್ಕೆ ಕೋವಿಡ್ ಬಂತು. ಆವಾಗ ಎಲ್ಲ ವ್ಯವಸ್ಥೆಗಳು ಅಸ್ತವ್ಯಸ್ತವಾಯಿತು. ಆವಾಗ ನಮಗೊಂದು ರೀತಿ ಒಳ್ಳೇದಾಯಿತು. ಈ ಏನು ಕ್ಲಾಸ್ ಇದ್ದ ಟೈಮಲ್ಲಿ ಏನೇನು ಮಾಡ್ಬೋದು ಅಂತೇಳಿ ನಮ್ಮ ಪ್ರಾಚಾರ್ಯರು ಭಾಳ ಪಕ್ಕ ಪ್ಲ್ಯಾನ್ ಮಾಡಿದ್ರು. ಮೊದಲು ಹಾಕಿದ್ದೆ ಒಂದು ಸಣ್ಣ ಕಾಂಪೌಂಡ್, ಏನೇನೋ ಕಲ್ಲು ಹಾಕಿ ಮುಳ್ಳು ಮೇಲೆ ಹಾಕಿ ಒಂದು 4 ಗಿಡ ಹಾಕಬೇಕು ಕಾಲೇಜಿಗೆ ಅಂತ ಪ್ರಾರಂಭ ಮಾಡಿದ್ದು ಕಾರ್ಯಕ್ರಮ ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ, ಇಡೀ ಬಿಲ್ಡಿಂಗನ್ನೇ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗನ್ನ ನಿರ್ಮಾಣ ಮಾಡಿ ಯಾವ ವಿಶ್ವವಿದ್ಯಾಲಯದ ತರಗತಿಗಳು ಇಲ್ಲದ ರೀತಿಯಲ್ಲಿ ಎಲ್ಲ ತರಗತಿಗಳನ್ನು ಅಪ್ಡೇಟ್ ಮಾಡಿದ್ದಾರೆ. ಈ ಅಂದ್ರೆ ಎಲ್ಲ ಕ್ರೆಡಿಟ್ ನಮ್ಮ ಕಾಲೇಜಿನ ಪ್ರಾಚಾರ್ಯರು. ಆವಾಗ ನಾನು ವೈಯಕ್ತಿಕವಾಗಿ ಸ್ನೇಹಿತರ ಜೊತೆಗೆ ಮಾತಾಡಬೇಕಾದಾಗ ಹೇಳ್ತಾ ಇರ್ತೇನೆ ನಮ್ಮ ಪ್ರಾಚಾರ್ಯರ ಬಗ್ಗೆ. ಒಂದು ಕನ್ನಡ ಸಿನಿಮಾ ಹಾಡು ನಂಗೆ ನೆನಪು ಬರ್ತಾ ಇದೆ, ಅದು ಹಿಂದಿಯಲ್ಲೂ ಡಬ್ಬ ಆಗಿದೆ ಅಂತ ಕಾಣುತ್ತೆ. ಜಂಗಲ್ ಮೇ ಸಿಂಗಲ್ ಶೇರ್ ಇಸ್ಕಾ ನಾಮ್ ಸುರೇಶ್. ಆಸೆ ಇರುತ್ತೆ ಹೈಸ್ಕೂಲ್ ಮಕ್ಕಳು ಮುಂದೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಅವರ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಸುಮ್ಮನೆ ಒಂದು ಮಾತು ಹೇಳಿದೆ. ಅದು ಮಾಡಬೇಡ ಸರ್ ಅಂತ ಹೇಳಿದ್ರು. ಸೀದಾ ಹೋಗಿದ್ದೆ ನಾವು BS ಸರ್ ಹತ್ರ, ಸರ್ ನಾವು ಹೈಸ್ಕೂಲ್ ಮಕ್ಕಳಿಗೆ ಈ ಕಾರ್ಯಕ್ರಮ ಮಾಡ್ತೀವಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ವಿ. ಅವರು ಹೇಳಿದ್ದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಇವತ್ತು ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ರ. ಅದಕ್ಕೆ BS ಅವರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತಿದ್ದೀನಿ. ನಾನು ಇನ್ನೂ ಭಾಳ ಮಾಡಬೇಕು, ಆದರೆ ನಾನು ಇಲ್ಲೊಬ್ಬ ಆರ್ತಿಯಾಗಿರೋದ್ರಿಂದ ನನ್ನ ವಿಚಾರ ಬಂದಾಗ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೋಲ್ಡ್ ಮೆಡಲಿಸ್ಟ್ ಉಪನ್ಯಾಸಕರು ಈ ಕಾಲೇಜಿನಲ್ಲಿ ಇದ್ದಾರೆ. ಇಲ್ಲಿ ಯಾವುದು ನಾವಿಲ್ಲಿ ಸುಳ್ಳನ್ನು ಹೇಳಲಿಕ್ಕೆ ಬರೋದಿಲ್ಲ, ಹೌದಾ? ಅಂತಹ ಒಂದು ಕಾಲೇಜ್ ವ್ಯವಸ್ಥೆ ಹೊಂದಿದಂಥ, ಉತ್ತಮವಾದಂಥ ವ್ಯವಸ್ಥೆ ಹೊಂದಿದಂಥ ಕಾಲೇಜಿದೆ.
ಆದ್ದರಿಂದ ಈ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಂತ ನಿಜಗುಣಮೂರ್ತಿ ಸರ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತಹ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಮಾನ್ಯ ಶ್ರೀ ಸೇಫ್ ಅಲಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಮೇಲಿರುವಂತಹ ಎಲ್ಲ ಆತ್ಮೀಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನ ಮುದ್ದು ಮಕ್ಕಳೇ, ನೋಟ ಯಾರೋ ಮಾತಾಡಬೇಡಿ. ಇದೇ ನಿಮ್ಮ ಟೀಚರ್ ಕಲಿಸಿರೋದು. ಶಾಲೆ ಮಾತಾಡುವಾಗ ಅದನ್ನು ಕೇಳಿಸ್ಕೋಬೇಕು. ಲಿಸನಿಂಗ್ ಈಸ್ ಒನ್ ಆಫ್ ದ ಗ್ರೇಟ್ ಸ್ಕಿಲ್ ಇನ್ ಅವರ್ ಡೇಸ್. ನಾವು ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂತಂದ್ರೆ, ನಾವು ಯಾರು ಹೇಳಿದ್ದನ್ನು ಕೇಳಿಸುವಂತಹ ಒಂದು ಕೌಶಲ್ಯವನ್ನು ಬೆಳೆಸ್ಕೊಂಡಿಲ್ಲ. ಅದಕ್ಕೆ ದೇವರು ನಮಗೆ 2 ಕಿವಿ 1 ಬಾಯಿಯನ್ನು ಕೊಟ್ಟಿದ್ದಾನೆ. ಯಾಕೆ ಗೊತ್ತಾ? ಜಾಸ್ತಿ ಕೇಳಿಸ್ಕೊಳ್ಳಿ, ಕಡಿಮೆ ಮಾತಾಡಿ ಅಂತ. ಕಿವಿಯ ಹಾಗೆ ಬಾಯಿಯನ್ನು ಕೂಡ 2 ಕೊಟ್ಬಿಟ್ಟಿದ್ರೆ ಇನ್ನೂ ಕಥೆ ಏನಾಗ್ತಾ ಇತ್ತು ಅವರು. ವೆರಿ ಗುಡ್. ಡೋಂಟ್ ಟಾಕ್. ಈ ಒಂದು ವಿಶೇಷವಾದಂತಹ ಅನ್ನೋದಕ್ಕಿಂತ ಉಪಯುಕ್ತವಾದಂತಹ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನನ್ನ ಮಿತ್ರರು ಹಾಗೂ ಈ ಒಂದು ಶಾಲೆಯ ಪದವಿ ಪೂರ್ವ ಕಾಲೇಜಿನ ಕ್ರಿಯಾಶೀಲ ಪ್ರಾಚಾರ್ಯರೇ ಹಾಗೂ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಚಾರ್ಯರಂತಹ ಶ್ರೀಯುತ ನಾಗರಾಜ್ ಸರ್ ಅವರ, ಕಾಲೇಜು ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾದಂತಹ ಇಬ್ರಾಹಿಂ ಖಲೀಲ್ ಸಾಹೇಬ್ರೆ, ನನ್ನ ಮಿತ್ರರು ಹಾಗೂ BRCಯ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಫಸೀವುದ್ದೀನ್ ಶಕೀರ್ ಸಾಹೇಬ್ರೆ, ನಿಮ್ಮೆಲ್ಲರನ್ನ ಇವತ್ತು 2 ಕಾರ್ಯಕ್ರಮ, ಒಂದು ಪ್ರಿಪರೇಷನ್ ಫಾರ್ SSLC ಎಕ್ಸಾಮ್ ಈ ಒಂದು ಕಾರ್ಯಕ್ರಮ, ನಂತರ ಆಫ್ಟರ್ SSLC ವಾಟ್ ನೆಕ್ಸ್ಟ್ ಎನ್ನುವಂತಹ ಒಂದು ಇಗ್ನೈಟ್ ಕಾರ್ಯಕ್ರಮವನ್ನ ಕುರಿತು ಮಾತನಾಡಲಿಕ್ಕೆ ಬಂದಿರುವಂತಹ ನನ್ನ ಸ್ನೇಹಿತರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಶ್ರೀಯುತ ಸಂಪತ್ ಕುಮಾರ್ ಸಾಹೇಬ್ರೆ, ಶಂಶುದ್ದೀನ್ ಸಾಹೇಬ್ರೆ, ಯೂಸುಫ್ ಸಾಹೇಬ್ರೆ, ಹಾಗೂ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ಶಿಕ್ಷಕರೇ ಹಾಗೂ ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನು ಕರೆದುಕೊಂಡು ಬಂದಿರುವಂತಹ ಎಲ್ಲ ಶಿಕ್ಷಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಇನ್ನು ಇಲ್ಲ ಮುಕ್ತಾಯ ಮಾಡ್ತಾ ಇಲ್ಲ, ಆರಂಭ ಮಾಡ್ತಾ ಇದ್ದೇನೆ ಅಷ್ಟೇ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಒಂದು ನಕಾರಾತ್ಮಕ ಮನೋಭಾವನೆ ಇವತ್ತು ಬೆಳೀತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ನಿನ್ನೆ ಯಾರೊಬ್ಬರಲ್ಲಿ ಟೀಚರ್ ಮಾತಾಡ್ತಾ ಇದ್ರು ಒಂದು ವರ್ಕ್ಶಾಪ್ ಅಲ್ಲಿ, ನಾವು ಸುಭಾಷಿತ ಬರೀತೀವಿ ಬೋರ್ಡಲ್ಲಿ. ಒಂದು ದಿನ ಸುಭಾಷಿತ ಬರೆದಿದ್ರಂತೆ ಎಲ್ಲಿ ಬೋರ್ಡ್ ಮೇಲೆ, ಉಗುರುಗಳನ್ನು ಕಚ್ಚಬೇಡಿ, ಉಗುರುಗಳನ್ನು ಕಚ್ಚಬೇಡಿ, ಉಗುರುಗಳನ್ನು ಕತ್ತರಿಸಿ ಅಂತ. ಉಗುರುಗಳನ್ನು ಬಾಯಲ್ಲಿ ಕಚ್ಚಬೇಡಿ, ಅದನ್ನ ಕತ್ತರಿಸಿ ಅಂತೇಳಿ. ಯಾರೋ ಒಬ್ಬ, ನಿನ್ನ ಹೆಸರೇನಪ್ಪ? ಮುಸ್ತಫಾ ಏನ್ ಮಾಡ್ದ, ಉಗುರು ಅನ್ನೋದನ್ನ ಹೂ ಅಳಿಸ್ಬಿಟ್ಟ. ಉಗುರು ಅಂತ ಇತ್ತಲ್ಲ, ಹೂ ಅಳಿಸ್ಬಿಟ್ಟ. ಉಳಿದಿದ್ದೇನಲ್ಲಿ ಗುರುಗಳನ್ನು ಕಚ್ಚಬೇಡಿ. ನೋಡಿ ಎಷ್ಟು ಬೇಗ ಅರ್ಥ ಆಗುತ್ತೆ ನಿಮಗೆ ಅಲ್ವಾ? ಆದ್ರೆ ಧನಾತ್ಮಕವಾದಂತಹ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಬಹುತೇಕ ನಾನು ಎಲ್ಲಾ ಕಡೆ ಹೋದಾಗ ಒಂದನ್ನು ಹೇಳ್ತೇನೆ. ಈಗ ನಮಗೆ ಏನಿಲ್ಲ ಅಂತ, ನಾವು ಈಗ SSLC ಓದ್ತಾ ಇದ್ದೀವಿ, ನಮಗೆ ಕನಿಷ್ಠ ಅಂತಿದ್ರು ಒಂದು 14 ವರ್ಷ ವಯಸ್ಸಾಗಿರ್ತದೆ. ಈ ಒಂದು ಅವಧಿಗೆ ನಮಗೆ 14 ವರ್ಷ ವಯಸ್ಸು ಅಂತಂದ್ರೆ, ಇಲ್ಲಿಂದ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ನೀವು ಯಾರಾದ್ರೂ ಫೇಲ್ ಆಗಿರೋರು ಇದರಲ್ಲಿ ಇದ್ದೀರಾ? ರೈಸ್ ಯುವರ್ ಹ್ಯಾಂಡ್ಸ್. 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಫೇಲ್ ಆಗಿರುವಂತ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ಅಂದ್ರೆ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ ನೀವು ಪಾಸ್ ಆಗಿದ್ದೀರಿ. ನಿಮ್ಮ ಈಗ ವಯಸ್ಸು 14 ವರ್ಷ. ಈಗ ಎಷ್ಟು ವರ್ಷ ಪಾಸ್ ಆಗಿದ್ದೀರಿ ನೀವು? 6 ವರ್ಷ ಸೇರಿಸ್ಕೊಂಡು ಕೂಡ 14 ವರ್ಷ ಪಾಸ್ ಆಗಿದ್ದೀರಿ. ಬಟ್ ವೆರಾಸ್ ನೀವು SSLCಯಲ್ಲಿ ಈ ವರ್ಷ ಫೇಲ್ ಆದ್ರೆ ಎಷ್ಟು ವರ್ಷ ಫೇಲ್ ಆದಂಗೆ? ಹೌ ಮೆನಿ ಇಯರ್ಸ್? 14 ಇಯರ್ಸ್ ಫೇಲ್ ಆದಂಗೆ ನೀವು. ಅದರ ಹಿಂದಿನ ಶ್ರಮ ಲೆಕ್ಕ ಹಾಕಿ, ನಮ್ಮ ತಂದೆ ತಾಯಿಗಳ ಶ್ರಮ, ಶಿಕ್ಷಕರ ಶ್ರಮ, ಸಮಾಜದ ಶ್ರಮ, ಜೊತೆಗೆ ವೆರಿ ಇಂಪಾರ್ಟೆಂಟ್ ನಿನ್ನ ಭವಿಷ್ಯ ಏನಾಗ್ತದೆ? ಉಜ್ವಲ ಆಗ್ತದೆ, ಇಗ್ನೈಟ್ ಆಗ್ತದೆ. ಈಗ ಇವರ ಅರ್ಥದಲ್ಲಿ ಹೇಳುವುದಾದ್ರೆ, ಆದ್ದರಿಂದ ಈ SSLC ಇದೆಯಲ್ಲ, ನಮಗೆ ಬಹಳಷ್ಟು ಒಳ್ಳೆಯ ಒಂದು ಸುವರ್ಣ ಅವಕಾಶ.
ಗೋಲ್ಡನ್ ಪೀರಿಯಡ್. ಈಗ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಅಂಬೇಡ್ಕರ್ ಹೇಳ್ತಾ ಇದ್ರು, ವಿ ಆರ್ ದ ಮಾಸ್ಟರ್ ಆಫ್ ಅವರ್ ಓನ್ ಫೇಟ್ ಅಂತ. ವಿ ಆರ್ ದ ಮಾಸ್ಟರ್ ಆಫ್ ಅವರ್ ಓನ್ ಫೇಟ್. ನಮ್ಮ ಭವಿಷ್ಯ ದೇವರ ಕೈಯಲ್ಲಿ ಇಲ್ಲ, ಶಿಕ್ಷಕರ ಕೈಯಲ್ಲಿ ಇಲ್ಲ, ತಂದೆ ತಾಯಿಗಳ ಕೈಯಲ್ಲಿ ಇಲ್ಲ. ನಿಮ್ಮ ಭವಿಷ್ಯ ಇರುವುದು ನಿಮ್ಮ ಕೈಯಲ್ಲಿ. ಆದ್ದರಿಂದ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಫೇಟ್ ಅಂತ ಅರ್ಥ ಮಾಡಿಕೊಂಡು, ನಿಮಗೆ ಗೊತ್ತಿದೆ SLC ಪಾಸ್ ಆದ್ರೆ ನಮಗೆ ಮನೆಯಲ್ಲಿ ಸಮಾಜದಲ್ಲಿ ಯಾವ ರೀತಿಯಾಗಿ ನಮಗೆ ರೆಸ್ಪೆಕ್ಟ್ ಸಿಗ್ತದೆ. ವೆರಾಜ್ ನಾವು SLC ಯಲ್ಲಿ ಫೇಲ್ ಆದ್ರೆ ನಮಗೆ ಯಾವ ರೀತಿಯಾಗಿ ನಮಗೆ ಡಿಸ್ರೆಸ್ಪೆಕ್ಟ್ ಸಿಗ್ತದೆ. ಅದರಿಂದ SLC ಪಾಸ್ ಆದ್ರೆ ಒಳ್ಳೇದು, ಫೇಲ್ ಆದ್ರೆ ಒಳ್ಳೇದು? SLC ಪಾಸ್ ಆದ್ರೆ ಒಳ್ಳೇದು. ನಿಮ್ಗೆಲ್ಲ ಕಡೆಗೆ ಏನ್ ಮಾಡ್ತಿದ್ದಾರೆ, ನಾವು SLC ಪರೀಕ್ಷಾ ಕೇಂದ್ರಗಳಲ್ಲಿ ನಿಮಗೆ ಒಂದು ರೀತಿ ಪ್ರೇರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಲ್ಲಿಯೂ ಕೂಡ ನಿಮಗೆ SLC ಯಾವ ರೀತಿಯಾಗಿ ಪಾಸ್ ಆಗಬೇಕು, ಸಬ್ಜೆಕ್ಟ್ ಗಳನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮಗಳಲ್ಲಿಯೂ ಕೂಡ ಭಾಗವಹಿಸಿ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ನಾವು ಕೇವಲ SLC ಓದ್ತಾ ಇರುವಂತಹ ಮಕ್ಕಳಿಗೆ ಹೌ ಟು ಪಾಸ್ SLC ಅನ್ನೋದ್ರ ಬಗ್ಗೆನೇ ನಾವು ಅಲ್ಲಿ ನಿಮಗೆ ಪ್ರಿಪೇರ್ ಮಾಡ್ತಾ ಇದ್ವಿ. ಈಗ ಅದರ ಒಂದು ಎಕ್ಸ್ಟೆನ್ಷನ್ ಏನಪ್ಪಾ ಅಂದ್ರೆ, SLC ಆದ ನಂತರ ವಾಟ್ ನೆಕ್ಸ್ಟ್ ಅಂತ. SLC ಆದ ನಂತರ ನಮ್ಗೆ ಏನೆಲ್ಲ ಅವಕಾಶಗಳಿರ್ತದೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನೀವು ಯಾವ ರೀತಿಯಾಗಿ ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಮತ್ತೆ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಉತ್ಸುಕರಾಗಿರುವಂತ ನಿಮ್ಮ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಇರ್ಬೋದು ಅಥವಾ ಕಾಲೇಜಿನ ಉಪನ್ಯಾಸಕರು ಇರ್ಬೋದು, ಎಲ್ಲರೂ ಕೂಡ ನಿಮಗೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಒಟ್ಟು ಮೊದಲನೇದಾಗಿ ನಮ್ಮ ಶಾಲೆಗೆ ಬಂದಿರತಕ್ಕಂತಹ ಎಲ್ಲ ಮಕ್ಕಳಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತೇನೆ. ಎಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಮೊದಲು SLC ಮಕ್ಕಳು ಹೆಂಗ್ ಪಾಸ್ ಆಗ್ಬೇಕು ಅನ್ನೋದನ್ನ ಮೊದಲು ನಾವು ಹೇಳ್ಕೊಡ್ಬೇಕು. SLC ಮಕ್ಕಳು ಹೆಂಗೆ ಪಾಸ್ ಮಾಡ್ಕೋಬೇಕು ನಮ್ಮ ಕೈಯಲ್ಲಿ. ನಾನು ನಿಮಗೆ ನಿಜವಾಗ್ಲೂ ಒಂದು ಹೇಳ್ತೀನಿ, ಫಸ್ಟ್ ಇಯರ್ PUC ಗೆ ಬಂದಂತಹ ಮಕ್ಕಳಿಗೆ ಹೆಂಗೆ ಓದ್ಬೇಕು ಅಂತ. ಯಾಕಂದ್ರೆ ನಾನು ಒಂದಿಷ್ಟು ಅಲ್ಲಿ ಇಲ್ಲಿ ಮೋಟಿವೇಶನ್ ಕ್ಲಾಸ್ಗಳನ್ನ ಮಾಡಿ ಅಭ್ಯಾಸ ಇದೆ ನನಗೆ. ಪ್ರಥಮ PUC ಬಂದವರಿಗೆ ಓದೋದು ಹೆಂಗೆ, ಬರೆಯೋದು ಹೆಂಗೆ, ಎಷ್ಟು ಗಂಟೆಗೆ ಎದ್ದೇಳಬೇಕು, ಏನು ಓದ್ಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಟ್ಟಿರ್ತೀನಿ. ಅದನ್ನ ಬರೀ 3 ತಿಂಗಳು ಫಾಲೋ ಮಾಡಿಬಿಟ್ರೆ ನೀವು ಯಾರ ಕೈಗೂ ಸಿಗಲ್ಲ, ಅಷ್ಟು ಜಾಣರಾಗ್ತೀರಿ. ಬರೇ 3 ತಿಂಗಳು, ಬೆಳಗ್ಗೆ ಎದ್ದಂದಿನಿಂದ ನೀವು ರಾತ್ರಿ ಮಲಗುವವರೆಗೂ ನಾವೇನು ಪಾಯಿಂಟ್ಸ್ ಗಳನ್ನ ಹೇಳ್ಕೊಟ್ಟಿರ್ತೀವೋ ಅವುಗಳನ್ನ ತಪ್ಪದೇನೆ ನೀವು ಫಾಲೋ ಮಾಡಿದ್ರಿ ಅಂದ್ರೆ ನೀವು SLC ಬರೋಷ್ಟೊತ್ತಿಗೆ, PUC ಬರೋಷ್ಟೊತ್ತಿಗೆ ನೀವು ಯಾವುದೋ ಹಂತದಲ್ಲಿರ್ತೀರಿ. ಅಂಥದ್ದನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತಿಳಿಸ್ಬೇಕು ಅಂತೇಳಿ ಬಹಳಷ್ಟು ಆಸೆ ಇತ್ತು. ವೇದಿಕೆಗಳು ಅಲ್ಲಿ ಇಲ್ಲಿ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ನಾವೇ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡು ಸಾಹೇಬರಿಗೆ ಹೋಗಿ ಕೇಳ್ಕೊಂಡ್ವಿ. ಅವರು ಬಹಳ ಮಕ್ಕಳಾಗ್ತವೆ, ಹ್ಯಾಂಡಲ್ ಮಾಡೋದು ಕಷ್ಟ, ಕಡಿಮೆ ಮಕ್ಕಳಿದ್ರೆ ಕರೆಕ್ಟಾಗಿ ನೀಟಾಗಿ ನಾವು ಮೆಸೇಜ್ ಅನ್ನ ತಲುಪಿಸ್ಬೋದು ಅಂತ ಹೇಳಿ ಹೇಳಿದ್ರು. ಆದ್ರೂ ನಾವೊಂದಿಷ್ಟು ಮ್ಯಾನೇಜ್ ಮಾಡ್ತೀವಿ ಸರ್ 2 ಕಡೆ ಅಂತ ಹೇಳಿ ನಾವು ಮತ್ತೆ ಶೇಖ ಮತ್ತು ನಿಜಗುಣಮೂರ್ತಿ ಅವರು ಹೋಗ್ಬಿಟ್ಟು ಕೇಳಿದ್ವಿ. ಹಾಗಾಗಿ ಅವ್ರು ಒಪ್ಕೊಂಡಿದ್ದಾರೆ. ಇದಕ್ಕೆ ಸಂಪನ್ಮೂಲ ಎಲ್ಲಿಂದ ಬಂತು ಅಂತ ನಾವು ಯಾರಿಗೂ ಹೇಳಲ್ಲ, ನಮ್ಮ ಸಿಬ್ಬಂದಿಗಳಿಗೆ ಮಾತ್ರ ಗೊತ್ತಿದೆ ಅದು. ಇದನ್ನ ಕಾರ್ಯಕ್ರಮವನ್ನ ನಾವು ಹೆಂಗ್ ಮಾಡ್ತಾ ಇದೀವಿ ಅಂತ ಹೇಳಿ. ಇದಕ್ಕೆ ಯಾವ್ದು ಸರ್ಕಾರಿ ಅನುದಾನ ಯಾವುದು ಸಿಗೋದಿಲ್ಲ. ಎಲ್ಲ ಏನಪ್ಪಾ ಅಂದ್ರೆ, ಒಂದು ಸಮುದಾಯ ಅಭಿವೃದ್ಧಿ ಆಗ್ಬೇಕಾದ್ರೆ 1 ಶತಮಾನ ಬೇಕು. ಒಂದು ಸಮುದಾಯ ಜಾಣರಾಗಬೇಕು ಅಂದ್ರೆ 1 ಶತಮಾನ. ನಾನು ಗುಜರಿ ಅಂಗಡಿ ಹತ್ರ ಅವಾಗ ಹೋಗ್ತಾ ಇರ್ತೀವಿ. ಗುಜರಿಲಿನಲ್ಲಿ ಅಲ್ಲೊಬ್ರು ಪ್ರೆಸಿಡೆಂಟ್ ಇದ್ರು. ನಮ್ಮ ಮಕ್ಕಳು ಈಗ ಸ್ಕೂಲಿಗೆ ಹೋಗ್ತಾರೆ ಸರ್, ಯಾಕೆಂದ್ರೆ 50-60 ವರ್ಷ ಆಗಿದೆ. ಈಗ ನಮ್ಮ ಜನಗಳಿಗೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಮನಸ್ಥಿತಿ ಬಂದಿದೆ. ಇನ್ನೂ ಒಂದು 25-30 ವರ್ಷ ಬೇಕು ಸರ್ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತೇಳಿ ತಯಾರಾಗ್ಲಿಕ್ಕೆ. ಅದಕ್ಕೆ ಅಂತವ್ರನ್ನೆಲ್ಲ ಕರ್ಸ್ಕೊಂಡು ಇಲ್ಲಿ ಮಾತಾಡ್ಸ್ಬೇಕು ನಿಮಗೆ. ನೋಡಿ, ಬಹಳಷ್ಟು ಮಕ್ಕಳು ಎಲ್ಲ ಈ ಭಾಗದ ಮಕ್ಕಳೇನಿದಾರಲ್ಲ ಎಲ್ಲ ಲೇಬರ್ ಕ್ಲಾಸ್. ಕಣ್ಣು ಮುಚ್ಕೊಂಡು ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿ ಒಂದು ಸಾರಿ ಯೋಚನೆ ಮಾಡಿ ಸಾಕು. ಕಣ್ಣು ಮುಚ್ಕೊಡ್ರಿ. ನೀವೆಲ್ಲ ಬಂದಿರೋರು ಯಾರು ಅಫಿಷಿಯಲ್ಸ್ ಮಕ್ಕಳಿಲ್ಲ, ಇಲ್ಲಿ ಎಲ್ಲ ಲೇಬರ್ ಕ್ಲಾಸ್ ಮಕ್ಕಳೇ ಇದ್ದೀರಿ. ಬಹಳಷ್ಟು ಜನ ಕಣ್ಣು ಮುಚ್ಕೊಂಡು ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂತ ಒಂದಿಷ್ಟು ನೆನಪು ಮಾಡ್ಕೊಳ್ಳಿ. ಎಲ್ಲ ತಂದೆ ತಾಯಿಗಳು
ನಮ್ಮ ಮಕ್ಕಳು ನಮ್ಮಂಗಾಗದ್ ಬೇಡ, ಅವ್ರು ನಮಗಿಂತ ಚೆನ್ನಾಗಾಗ್ಲಿ. ಆದ್ರೆ ತಂದೆ ತಾಯಿಗಳು ಕಷ್ಟಪಡೋದ್ರಲ್ಲಿ, ಗುಣದಲ್ಲಿ, ಎಲ್ಲದರಲ್ಲಿ ಒಳ್ಳೆಯವರಿದ್ದಾರೆ. ನನಗಿಂತ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಪಾಪ ತಂದೆ ತಾಯಿಗಳು ಆ ಒಂದು ಕೆಲಸವನ್ನ ಎಲ್ಲ ಇಲ್ಲಿ ನಾವು ಬರ್ತಾರೆ ಮಕ್ಕಳು, ತಂದೆ ತಾಯಿಗಳು ಏನ್ ಮಾಡ್ತೀರಪ್ಪ ಅಂದ್ರೆ ಗುಜರಿ ಅಂಗಡಿ ಕೆಲಸ ಮಾಡ್ತೀನಿ, ಬೀಡಿ ಅಂಗಡಿ ಕೆಲಸ ಮಾಡ್ತೀನಿ, ಎಲ್ಲ ತಂದೆ ತಾಯಿಗಳು ತಾಯಿದ್ರು ಅಷ್ಟೇ. ಆದ್ರೆ ಮಕ್ಕಳಿಗೆ ಮಾತ್ರ ಒಳ್ಳೆ ಬಟ್ಟೆ ಕೊಟ್ಟು, ಬೂಟು ಎಲ್ಲ ಬಟ್ಟೆ ಎಲ್ಲ ಕೊಟ್ಟಿರ್ತಾರೆ. ಆದ್ರೆ ಮಕ್ಕಳೇನ್ ಮಾಡ್ತಾವು? ಮಕ್ಕಳಿಗೆ ಕಷ್ಟ ಕೊಡ್ಬೇಕು. ಮಕ್ಕಳಿಗೆ ಕಷ್ಟ ಕೊಟ್ಟರಷ್ಟೇ ಅವರು ಜಾಣರಾಗ್ಲಿಕ್ಕೆ ಸಾಧ್ಯ. ಎಲ್ಲ ಸೌಲಭ್ಯಗಳನ್ನ ಒದಗಿಸಿದ್ರೆ ಅವರು ಜಾಣರಾಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಈಗ ಅಡಿಕೆ ತೋಟ ಮಾಡೋರಿಗೆ 1 ವರ್ಷ ಅಡಿಕೆ ಮರಗಳನ್ನ ಸೊರಗಿಸ್ತಾರೆ, ನೀರು ಬಿಡದಲ್ಲಿ. ಅಡಿಕೆ ಮರವನ್ನ 1 ವರ್ಷ ಸೊರಗಿಸ್ತಾರೆ. ಸೊರಗಿಸಿದಾಗ ಆಹಾರ ಮತ್ತೆ ನೀರು ಬಿಟ್ಟಾಗ ಬಹಳ ವೇಗವಾಗಿ ಅದು ಎಳ್ಕೊಳ್ಳುತ್ತೆ. ಆದ್ರೆ ಯಾರಿಗೆ ಕೊರತೆ ಇದೆ? ಈಗ ಯಾರಿಗೇನಾದ್ರೂ ಕೊರತೆ ಇದೆಯಾ? ಯಾರಿಗೂ ಏನು ಕೊರತೆ ಇಲ್ಲ. ಕೊರತೆ ಇದ್ದಾಗ ನಾವು ಏನಾದ್ರೂ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಸುವಿದ್ದಾಗ ಅನ್ನವನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಸು ಅಂದ ತಕ್ಷಣ ನಮಗೆ ಏನು ಕಷ್ಟಪಡದೇ ಅನ್ನ ಸಿಗ್ತಾ ಇದೆ. ಆದ್ರಿಂದ ಕಷ್ಟ ಪಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯತ್ತು ಕಾದಿದೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ 3 ಸೆಷನ್ ಇರುತ್ತೆ. ಆ 3 ಸೆಷನ್ ಅಲ್ಲೂ ಕೂಡ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಮಾಹಿತಿಯನ್ನ ತಿಳಿಸ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಆರಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತುಂಬ ಹಾರೈಸುತ್ತಾ ಶುಭಾಶಯಗಳನ್ನು ಕೋರುತ್ತಾ ಕೊನೆಯದಾಗಿ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೇವೆ. ವಂದನಾರ್ಪಣೆ ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನ ಗಣಿತಶಾಸ್ತ್ರ ಉಪನ್ಯಾಸಕರಾದಂತ ಶ್ರೀಮತಿ ವೀಣಾ ಸಿ ಇವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜು, KR ಮಾರ್ಕೆಟ್ ರೋಡ್, ದಾವಣಗೆರೆ. ಇಲ್ಲಿ ದಿನಾಂಕ 8/1/2025 ಮೈಂಡ್ ಇಗ್ನೈಟಿಂಗ್ ಪ್ರೋಗ್ರಾಂ SSLC ವಾಟ್ ನೆಕ್ಸ್ಟ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದ ಶ್ರೀಯುತ R ಸುರೇಶ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ವರಿಗೂ ಧನ್ಯವಾದಗಳು. ವೃಂದದವರೆಲ್ಲರಿಗೂ ಹಾಗೂ ನಮ್ಮ ಕಾಲೇಜಿನ ಉಪನ್ಯಾಸಕ ವೃಂದದವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.